ನಮಸ್ಕಾರ ವೀಕ್ಷಕರೇ. ಅದ್ಯಾಕೋ ದಿನ ಕಳೆದಂತೆ ವಿವಾಹಗಳ ಮೌಲ್ಯಗಳು ಕಡಿಮೆ ಆಗ್ತಾ ಇದೆಯೇನೋ ಅನ್ಸೋಕೆ ಶುರುವಾಗಿದೆ. ಅದರಲ್ಲೂ ಈ ಸಿನಿಮಾ, ಸೀರಿಯಲ್ ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ನಲ್ಲಿ ಇರುವವರ ಪರ್ಸನಲ್ ಲೈಫ್ ಫೇಲ್ಯೂರ್ ಆಗೋದೇ ಜಾಸ್ತಿ ಅನ್ನೋದು ಆಗಾಗ ಸಾಬೀತಾಗ್ತಾನೆ ಇರುತ್ತೆ. ಈಗ ಆ ಸಾಲಿಗೆ ಇನ್ನೊಬ್ಬ ನಟಿಯ ಸೇರ್ಪಡೆಯಾಗಿದೆ. ಅದು ಬೇರೆ ಯಾರೂ ಅಲ್ಲ, ಕನ್ನಡದ ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಟಿಸಿದ್ದ ಸೂರ್ಯವಂಶ ಚಿತ್ರದ ಹೀರೋಯಿನ್. ಅಚ್ಚರಿಯ ವಿಷಯ ಏನಂದ್ರೆ, ಸೂರ್ಯವಂಶ ಚಿತ್ರದಲ್ಲಿ ನಟಿಸಿದ್ದ ಇಬ್ಬರು ಹೀರೋಯಿನ್ಗಳ ಖಾಸಗಿ ಜೀವನದಲ್ಲಿ ಏನೇನೋ ಆಗೋಯ್ತು ಅನ್ನೋದು. ಇಶಾ ಕೊಪ್ಪಿಕರ್ ಈಗ ತಮ್ಮ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳ್ತಾ ಇದ್ರೆ, ನಟಿ ವಿಜಯಲಕ್ಷ್ಮಿ ಸುದ್ದಿ ಆಗಿದ್ದೆ ಕಾಂಟ್ರವರ್ಸಿಗಳ ಮೂಲಕ. ಹಾಗಿದ್ರೆ ಇಶಾ ಜೀವನದಲ್ಲಿ ಆಗಿದ್ದೇನು? 14 ವರ್ಷಗಳ ದಾಂಪತ್ಯಕ್ಕೆ ಗುಡ್ ಬೈ ಹೇಳ್ತಾ ಇರೋದು ಯಾಕೆ? ನಟಿ ವಿಜಯಲಕ್ಷ್ಮಿ ಸಿನಿಮಾಗಿಂತ ಹೆಚ್ಚಾಗಿ ತಮ್ಮ ಖಾಸಗಿ ಜೀವನದಿಂದಲೇ ಸುದ್ದಿ ಆಗಿದ್ಯಾಕೆ? ಇದೆಲ್ಲ ವಿಚಾರವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ, ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೂರ್ಯವಂಶ ಈ ಸಿನಿಮಾ ಹೆಸರೇ ಹೇಳುತ್ತೆ, ಇದೊಂದು ಕೌಟುಂಬಿಕ ಮೌಲ್ಯಗಳನ್ನ ತಿಳಿಸೋ ಸಿನಿಮಾ ಅಂತ. ಈ ಸಿನಿಮಾ ರಿಲೀಸ್ ಆದಾಗ ಕರ್ನಾಟಕದಲ್ಲಿ ಇದೇ ಚಿತ್ರದೇ ಹವಾ. ಸಾಹಸ ಸಿಂಹ ವಿಷ್ಣುವರ್ಧನ್ರನ್ನ ದ್ವಿಪಾತ್ರದಲ್ಲಿ ನೋಡೋದು ಒಂದು ಖುಷಿ ಆದ್ರೆ, ಎಲ್ಲರ ಮನೆ ಮನ ಮುಟ್ಟುವಂತಹ ಕತೆ ಹೊಂದಿದ ಈ ಸಿನಿಮಾವನ್ನ ಕನ್ನಡಿಗರು ಒಪ್ಪಿಕೊಂಡಿದ್ರು. ಇನ್ಫ್ಯಾಕ್ಟ್ ವಿಷ್ಣು ದಾದಾ ಕೆರಿಯರ್ ನಲ್ಲಿ ಸೂರ್ಯವಂಶ ಕೂಡ ಅತಿ ದೊಡ್ಡ ಸಿನಿಮಾ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಫ್ಯಾಮಿಲಿ ವ್ಯಾಲ್ಯೂ ಹೇಳೋ ಸಿನಿಮಾ ಭಾರತದ ಬಹುತೇಕ ಭಾಷೆಗಳಲ್ಲಿ ರಿಮೇಕ್ ಆಗಿ ಎಲ್ಲಾ ಕಡೆಯೂ ಸಕ್ಸಸ್ ಆಗಿತ್ತು ಅನ್ನೋದು ಗೊತ್ತೇ ಇದೆ. ಆದ್ರೆ ದುರಂತ ಅಂದ್ರೆ, ಕನ್ನಡದಲ್ಲಿ ಈ ಸಿನಿಮಾ ನಾಯಕಿಯರಿಬ್ಬರ ಫ್ಯಾಮಿಲಿ ಹಾದಿ ತಪ್ಪೋಯ್ತು ಅನ್ನೋದು. ಇಶಾ ಕೊಪ್ಪಿಕರ್ ಕನ್ನಡಿಗರ ಮಟ್ಟಿಗೆ ಇಶಾ ಪರಿಚಿತ ನಾಯಕಿಯೇ. ಸೂರ್ಯವಂಶ ಚಿತ್ರ ಮಾತ್ರವಲ್ಲದೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟನೆಯ ಓ ನನ್ನನಲ್ಲೇ, ಹೂ ಅಂತೀಯಾ ಊಹು ಅಂತೀಯಾ, ಲೂಟಿ ಹಾಗೂ ಶಿವರಾಜ್ ಕುಮಾರ್ ಅವರ ನಟನೆಯ ಕವಚ ಸಿನಿಮಾಗಳಲ್ಲಿ ನಟಿಸಿದ್ರು. ಇದಲ್ಲದೆ ಹಿಂದಿ, ಮರಾಠಿ, ತಮಿಳು, ತೆಲುಗು ಭಾಷೆಯ ಸಿನಿಮಾಗಳಲ್ಲೂ ಕೂಡ ಇಶಾ ಕೊಪ್ಪಿಕರ್ ನಟಿಸಿದ್ದಾರೆ. ಇಡೀ ಇಂಡಿಯಾಗೆ ಪರಿಚಿತ ನಾಯಕಿಯಾಗಿದ್ದ ಇಶಾ ಈಗ ಡಿವೋರ್ಸ್ ವಿಚಾರದಲ್ಲಿ ಸುದ್ದಿ ಆಗ್ತಿದ್ದಾರೆ. ಇಶಾ ಕೊಪ್ಪಿಕರ್ 2009 ನವೆಂಬರ್ 29ರಂದು ಹೋಟೆಲ್ ಉದ್ಯಮಿ ಟಿಮ್ಮಿ ನಾರಂಗ್ರೊಂದಿಗೆ ವಿವಾಹವಾಗಿರ್ತಾರೆ. ಇವರಿಗೆ ರಿಯಾನಾ ಅನ್ನೋ 9 ವರ್ಷದ ಮಗಳು ಕೂಡ ಇದ್ದಾಳೆ. ಸುಮಾರು 14 ವರ್ಷಗಳ ಕಾಲ ಜೊತೆಯಲ್ಲೇ ಸಂಸಾರ ನಡೆಸಿದ್ದ ಈ ಜೋಡಿ ಈಗ ಬೇರೆಯಾಗಿದ್ದಾರೆ. 2023 ನವೆಂಬರ್ನಲ್ಲಿ ಪತಿ ಟಿಮ್ಮಿ ನಾರಂಗ್ ಅವರ ಮನೆಯಿಂದ ಇಶಾ ಹೊರ ಬಂದಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಅಂದಹಾಗೆ ಇಶಾ ಹಾಗೂ ಅವರ ಪತಿ ನಡುವೆ ಸಾಕಷ್ಟು ದಿನಗಳಿಂದ ಭಿನ್ನಾಭಿಪ್ರಾಯ ಉಂಟಾಗಿತ್ತಂತೆ. ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಇಬ್ಬರೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರಂತೆ. ಆದ್ರೆ ಕೊನೆಗೂ ಅದು ಸರಿ ಹೋಗದ ಕಾರಣ ಇಬ್ಬರೂ ಕೂಡ ದೂರ ಆಗೋದಕ್ಕೆ ಮುಂದಾಗ್ತಾರಂತೆ. ಇನ್ನು ಈ ಬಗ್ಗೆ ಇಶಾರನ್ನ ಕೇಳಿದಾಗ ಅವರು ನೇರವಾಗಿ ಈ ವಿಚಾರದ ಬಗ್ಗೆ ಮಾತಾಡೋಕೆ ಇಷ್ಟಪಟ್ಟಿಲ್ವಂತೆ. ಆದ್ರೆ ತಮ್ಮಿಬ್ಬರ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಪರೋಕ್ಷವಾಗಿ ತಿಳಿಸಿದ್ದಾರೆ. ಡಿವೋರ್ಸ್ ಬಗ್ಗೆ ಪ್ರಶ್ನಿಸಿದಾಗ, ನನಗೆ ಈಗ ಹೇಳೋದಕ್ಕೆ ಏನೂ ಇಲ್ಲ, ನನಗೆ ಇದೆಲ್ಲದರಿಂದ ಅಂತರ ಬೇಕು, ನಿಮ್ಮ ಸೂಕ್ಷ್ಮತೆಯನ್ನ ನಾನು ಪ್ರಶಂಸಿಸ್ತೇನೆ ಅಂತ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಬರೋಬ್ಬರಿ 14 ವರ್ಷಗಳ ಕಾಲ ಸಂಸಾರ ಮಾಡಿ ಈಗ ಡಿವೋರ್ಸ್ಗೆ ಮುಂದಾಗಿರೋ ಇಶಾ ಹಾಗೂ ಟಿಮ್ಮಿ ನಾರಂಗ್ರದ್ದು ಲವ್ ಮ್ಯಾರೇಜ್ ಅನ್ನೋದು ಅಸಲಿ ವಿಚಾರ. ನಟಿ ಇಶಾ ಕೊಪ್ಪಿಕರ್ ಹಾಗೂ ಪ್ರೀತಿ ಜಿಂಟಾ ಇಬ್ಬರು ಉತ್ತಮ ಸ್ನೇಹಿತೆಯರು. ಮೊದಲ ಬಾರಿಗೆ ಇಶಾಗೆ ಬಾಲಿವುಡ್ ನಟಿ ಪ್ರೀತಿ ಜಿಂಟಾರಿಂದಲೇ ಹೋಟೆಲ್ ಉದ್ಯಮಿಯಾಗಿದ್ದ ಟಿಮ್ಮಿ ನಾರಂಗ್ ಪರಿಚಯವಾಗಿರುತ್ತೆ. ಆ ವೇಳೆ ಟಿಮ್ಮಿ ಹಾಗೂ ಇಶಾರ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿರುತ್ತೆ. ಯಾವಾಗಲೂ ಒಮ್ಮೊಮ್ಮೆ ಮಾತುಕತೆ ನಡೀತಾ ಇರುತ್ತೆ. ಮೊದಲ ಡೇಟಿಂಗ್ ನಲ್ಲಿ ಇಶಾ ಕೊಪ್ಪಿಕರ್ ತನ್ನ 20 ಮಂದಿ ಫ್ರೆಂಡ್ಸ್ ಜೊತೆ ಟಿಮ್ಮಿಯನ್ನ ಭೇಟಿ ಮಾಡಿರ್ತಾರೆ. ಆ ಸಂದರ್ಭವನ್ನ ಟಿಮ್ಮಿ ನಾರಂಗ್ ಖುಷಿಯಾಗಿಯೇ ಸ್ವೀಕರಿಸಿರ್ತಾರೆ. ಅಲ್ಲಿಂದ ಶುರುವಾಗೋ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಬೆಳೆದು ಅದು ಮದುವೆವರೆಗೂ ಬಂದು ನಿಂತಿರುತ್ತೆ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 14 ವರ್ಷ ಸಂಸಾರ ನಡೆಸಿ ಈಗ ವಿಚ್ಛೇದನ ಪಡೆದಿದ್ದಾರೆ. ಸದ್ಯ ಅವರ ಮಗಳನ್ನ ಇಶಾ ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಚಿತ್ರರಂಗದಲ್ಲೂ ಆಕ್ಟಿವ್ ಆಗಿರೋ ಇಶಾ ಸದ್ಯ ತಮಿಳು ಚಿತ್ರವೊಂದರಲ್ಲಿ ನಟಿಸಿದ್ದಾರೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಈ ಸಾಲಲ್ಲಿ ಬರೋ ಸೂರ್ಯವಂಶದ ಇನ್ನೊಬ್ಬ ನಟಿ ಅಂದ್ರೆ ಅದು ವಿಜಯಲಕ್ಷ್ಮಿ. 1997ರಲ್ಲಿ ತೆರೆ ಕಂಡ ಕನ್ನಡದ ಆಲ್ ಟೈಮ್ ಕ್ಲಾಸಿಕ್ ಸಿನಿಮಾ ನಾಗಮಂಡಲ ಮೂಲಕ ಕನ್ನಡಿಗರಿಗೆ ಪರಿಚಯವಾಗಿದ್ರು ನಟಿ ವಿಜಯಲಕ್ಷ್ಮಿ. ಇಂದಿಗೂ ಕೂಡ ನಾಗಮಂಡಲ ಚಿತ್ರದ ಹಾಡುಗಳು ಎಷ್ಟು ಫೇಮಸ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಅಲ್ಲಿಂದ ಶುರುವಾದ ನಟಿ ವಿಜಯಲಕ್ಷ್ಮಿ ಜರ್ನಿಯಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಭಾಗಿಯಾಗುವಂತೆ ಮಾಡಿತ್ತು. ಜೋಡಿ ಹಕ್ಕಿ, ಮಾತಿನ ಮಲ್ಲ, ಭೂಮಿ ತಾಯಿಯ ಚೊಚ್ಚಲ ಮಗ, ಸೂರ್ಯವಂಶ, ಅರುಣೋದಯ ಹೀಗೆ ಕನ್ನಡದ ಟಾಪ್ ಸ್ಟಾರ್ಗಳ ಜೊತೆ ನಟಿಸುವ ಅವಕಾಶಗಳೆಲ್ಲ ಒದಗಿ ಬಂತು.
ಕನ್ನಡದ ಕಿರುತೆರೆಯಲ್ಲಿ ರಿಯಾಲಿಟಿ ಶೋ ನಡೆಸಿಕೊಡೋ ಮೂಲಕ ಮನೆ ಮಾತಾಗಿದ್ರು ನಟಿ ವಿಜಯಲಕ್ಷ್ಮಿ. ಆದ್ರೆ ಕ್ರಮೇಣ ಕನ್ನಡದಿಂದ ಕಣ್ಮರೆಯಾಗ್ತಾ ಹೋಗ್ತಾರೆ. ಆಮೇಲೆ ಅವರು ಸುದ್ದಿ ಆಗಿದ್ದೇ ಆರೋಪಗಳು ಹಾಗೂ ಕಾಂಟ್ರವರ್ಸಿಗಳ ಮೂಲಕ. ಹೌದು, ತಮಿಳುನಾಡು ರಾಜಕೀಯ ಪಕ್ಷವೊಂದರ ಸ್ಥಾಪಕ ಹಾಗೂ ನಿರ್ದೇಶಕ ಸೀಮಾನ್ ವಿರುದ್ಧ ಆರೋಪ ಮಾಡುತ್ತಲೇ ಬಂದಿದ್ದಾರೆ ವಿಜಯಲಕ್ಷ್ಮಿ. 2006ರಲ್ಲಿ ಕನ್ನಡದ ನಟ ಹಾಗೂ ನಿರೂಪಕ ಸೃಜನ್ ಲೋಕೇಶ್ ಅವರ ಜೊತೆ ವಿಜಯಲಕ್ಷ್ಮಿ ಎಂಗೇಜ್ಮೆಂಟ್ ನಡೆದಿತ್ತು. ಅದರ ಮುಂದಿನ ವರ್ಷವೇ ಅವರ ಜೊತೆ ವಿವಾಹವು ನಿಗದಿಯಾಗಿರುತ್ತೆ. ಆದರೆ ಕಾರಣಾಂತರಗಳಿಂದ ಆ ವಿವಾಹ ಮುರಿದು ಬಿದ್ದಿರುತ್ತೆ ಎನ್ನಲಾಗಿದೆ. ಆದರೆ ಅದಾದ ಕೆಲ ವರ್ಷಗಳಲ್ಲೇ ಸೀಮಾನ್ ವಿರುದ್ಧ ವಿಜಯಲಕ್ಷ್ಮಿ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾರೆ. ಮದುವೆ ಆಗೋದಾಗಿ ನಂಬಿಸಿ ತಮ್ಮೊಂದಿಗೆ ಸಂಬಂಧ ಇಟ್ಟುಕೊಂಡು ಸೀಮಾನ್ ಮೋಸ ಮಾಡಿದ್ದಾರೆ ಅಂತ ದೂರುತ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸೀಮಾನ್ರಿಂದಾಗಿ ಬರೋಬ್ಬರಿ 7 ಸಲ ಗರ್ಭಪಾತ ಮಾಡಿಸಿಕೊಂಡಿದ್ದೇನೆ ಅನ್ನೋ ಗಂಭೀರ ಆರೋಪವೊಂದನ್ನ ಮಾಡ್ತಾರೆ ನಟಿ ವಿಜಯಲಕ್ಷ್ಮಿ. ಹೇಳಿ ಕೇಳಿ ಆತ ತನ್ನದೇ ಆದ ಒಂದು ರಾಜಕೀಯ ಪಕ್ಷವನ್ನ ಹೊಂದಿದ್ದು ಪ್ರಭಾವಿಯಾಗಿದ್ದಾರೆ. ಆದ್ರಿಂದ ಆತನ ವಿರುದ್ಧ ಯಾವ ಲೀಗಲ್ ಆಕ್ಷನ್ ತೆಗೆದುಕೊಂಡ್ರೂ ಗೆಲ್ಲೋದು ಕಷ್ಟ ಅಂತ ಹೇಳ್ತಾರೆ. ನ್ಯಾಯ ಬೇಕು ಅಂತ ಕೋರ್ಟ್ ಮೊರೆ ಕೂಡ ಹೋಗ್ತಾರೆ. ಆದ್ರೆ ಆ ಹೊತ್ತಿಗೆ ಸೀಮಾನ್ ಬೆಂಬಲಿಗರಿಂದ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ, ಕಿರುಕುಳ ನಡೆದಿದೆ ಅನ್ನೋದು ವರದಿಯಾಗುತ್ತೆ. ಇದೆಲ್ಲ ಘಟನೆಗಳಿಂದ ಕುಗ್ಗಿ ಹೋಗೋ ನಟಿ ವಿಜಯಲಕ್ಷ್ಮಿ 2020ರಲ್ಲಿ ಆತ್ಮಹತ್ಯೆಗೂ ಯತ್ನಿಸ್ತಾರೆ. ಬಿಪಿ ಟ್ಯಾಬ್ಲೆಟ್ ಓವರ್ಡೋಸ್ ನಿಂದ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಅದಾದ ಬಳಿಕ ಲೈವ್ ವಿಡಿಯೋ ಬರೋ ಮೂಲಕ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ತಾರೆ ಹಾಗೂ ಕನ್ನಡ ನಟರಿಂದ ಸಹಾಯವನ್ನು ಯಾಚಿಸ್ತಾರೆ. ಇದೆಲ್ಲದರ ಆಚೆಗೆ ಚಿತ್ರರಂಗದ ಇತರೆ ವಿಚಾರಗಳ ಬಗ್ಗೆಯೂ ಹೇಳಿಕೆ ಕೊಟ್ಟು ಸುದ್ದಿಯಾಗಿರ್ತಾರೆ ನಟಿ ವಿಜಯಲಕ್ಷ್ಮಿ. ಇತ್ತೀಚೆಗೆ ತೆರೆಕಂಡ ತಮಿಳು ನಟ ವಿಜಯ್ರ ಲಿಯೋ ಚಿತ್ರದಲ್ಲಿ ತ್ರಿಷಾ ನಾಯಕಿಯಾಗಿ ನಟಿಸಿದ್ರು. ಈ ಚಿತ್ರದ ಬಗ್ಗೆ ಮಾತನಾಡುವಾಗ ಖಳನಟ ಮನ್ಸೂರ್ ಅಲಿ ಖಾನ್ ಅಸಹ್ಯ ಪದಗಳನ್ನ ಬಳಸಿದ್ದು ಭಾರಿ ವಿವಾದವನ್ನ ಹುಟ್ಟಿಹಾಕಿರುತ್ತೆ. ಬಹುತೇಕ ನಟ ನಟಿಯರು ಮನ್ಸೂರ್ಗೆ ಕ್ಲಾಸ್ ತೆಗೆದುಕೊಂಡಿರ್ತಾರೆ. ತ್ರಿಷಾ ಕೂಡ ಟ್ವಿಟರ್ ಮೂಲಕ ಮನ್ಸೂರ್ಗೆ ಚಾಟಿ ಬೀಸಿರ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಕ್ಷಮೆ ಯಾಚಿಸದ ಮನ್ಸೂರ್ ವಿರುದ್ಧ ಪ್ರಕರಣ ದಾಖಲಿಸುವಂತೆ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಒತ್ತಾಯಿಸಿರುತ್ತೆ. ಈ ಸಂಬಂಧ ಲೈವ್ ಮೂಲಕ ಮಾತನಾಡೋ ವಿಜಯಲಕ್ಷ್ಮಿ, ಇಂದು ಮಹಿಳೆಯರಿಗಾಗಿ ಧ್ವನಿಯಾಗಿರುವ ರಾಷ್ಟ್ರೀಯ ಮಹಿಳಾ ಆಯೋಗ ಆಗಸ್ಟ್ ತಿಂಗಳಲ್ಲಿ ನನ್ನ ಸಮಸ್ಯೆಗೆ ಬಂದಿರಲಿಲ್ಲ. ಮನ್ಸೂರ್ ವಿರುದ್ಧ ಕಿಡಿಕಾರಿರುವ ಖುಷ್ಬು ಕೂಡ ನನ್ನ ಕಡೆ ತಿರುಗಿ ನೋಡಿರಲಿಲ್ಲ. ಸೀಮಾನ್ ಬಿಜೆಪಿಗೆ ಬೆಂಬಲ ನೀಡ್ತಾ ಇರೋದ್ರಿಂದ ಸೀಮಾನ್ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಪೆರಿಯಾರ್ ಅವರ ಒಡನಾಡಿಗಳು ಯಾವಾಗಲೂ ಮಹಿಳೆಯರಿಗೆ ಬೆಂಬಲ ನೀಡುತ್ತಾರೆ ಅಂತ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ರು. ಆ ವಿಡಿಯೋ ಕೂಡ ವೈರಲ್ ಆಗಿ ತಮಿಳುನಾಡಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿರುತ್ತೆ. ಸದ್ಯ ವಿಜಯಲಕ್ಷ್ಮಿ ಅವರ ಜೀವನ ಸ್ವಲ್ಪ ಸುಧಾರಿಸಿದ್ದು ಸಿನಿಮಾ ಕಡೆ ಗಮನ ಹರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿನಿಮಾ ನಟ ನಟಿಯರ ಜೀವನ ಕಾಂಟ್ರವರ್ಸಿಗೆ ತುತ್ತಾಗೋದು ಬೇಗ ಅನ್ನೋದು ಗೊತ್ತಿರೋ ವಿಷಯವೇ. ಆದ್ರೆ ಇಲ್ಲಿ ಆಶ್ಚರ್ಯ ಅನ್ಸಿದ್ದು, ಲವ್ ಮಾಡಿ ಮದುವೆಯಾಗಿ 14 ವರ್ಷ ಸಂಸಾರ ಮಾಡಿದ್ದ ಇಶಾ ದಂಪತಿ ಇಷ್ಟು ವರ್ಷ ಒಬ್ಬರನ್ನೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ವಾ ಅನ್ನೋದು. ಅದರಲ್ಲೂ 9 ವರ್ಷದ ಮಗಳಿದ್ದು ಅಪ್ಪ ಅಮ್ಮನ ನಿರ್ಧಾರ ಮಗಳ ಜೀವನದಲ್ಲಿ ಯಾವ ಪರಿಣಾಮ ಬೀರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇತ್ತ ವಿಜಯಲಕ್ಷ್ಮಿ ವಿಚಾರಕ್ಕೆ ಬಂದ್ರೆ ಆತನ ಬಗ್ಗೆ ಪೂರ್ವಾಪರ ತಿಳಿದುಕೊಂಡು ಸ್ನೇಹ ಪ್ರೀತಿ ಮಾಡಬೇಕಿತ್ತಲ್ವಾ ಅಂತಲೂ ಜನ ಮಾತನಾಡಿಕೊಳ್ತಿದ್ದಾರೆ. ಒಟ್ನಲ್ಲಿ ಸಿನಿಮಾದಲ್ಲಿ ತೋರಿಸೋ ಮೌಲ್ಯಗಳು ಜನಸಾಮಾನ್ಯರ ಬದುಕಿಗೆ ಸ್ಫೂರ್ತಿ ಆಗ್ತಾ ಇದೆಯೇ ಹೊರತು ಅದರಲ್ಲಿ ನಟಿಸೋ ನಟ ನಟಿಯರ ಜೀವನಕ್ಕೆ ಅನ್ವಯವಾಗ್ತಿಲ್ಲ ಅನ್ನೋದು ವಿಪರ್ಯಾಸವೇ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.